ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ಯುದ್ಧದ ನಡುವೆಯೂ ಭಾರತಕ್ಕೆ ಗುಡ್ ನ್ಯೂಸ್. ಇದು ಹೊರ್ಮುಜ್ ದಾಟಿದೆ ಭಾರತದ ಮತ್ತೊಂದು ಹಡಗು. ಎಲ್ಪಿಜಿಯನ್ನ ಹೊತ್ತು ಭಾರತಕ್ಕೆ ಗ್ರೀನ್ ಸಾನ್ವಿ ಶಿಪ್ ಇದೀಗ ಬರ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಲಸಂಧಿಯಲ್ಲಿ ಇನ್ನೂ 17 ಹಡಗುಗಳು ಬಂದಿಯಾಗಿದೆ. ಆ 17ರ ಪೈಕಿ 3 ಎಲ್ಪಿಜಿ ಮತ್ತು 2 ತೈಲದ ಹಡಗು ಕೂಡ ಇನ್ಕ್ಲೂಡ್ ಆಗಿದೆ. ಭಾರತದತ್ತ ಎಲ್ಪಿಜಿ ತುಂಬಿರುವಂತ ಗ್ರೀನ್ ಸಾನ್ವಿ ಶಿಪ್ ಸದ್ಯ ಬಂದಿದ್ದು 35 ದಿನದಲ್ಲಿ ಭಾರತಕ್ಕೆ 7ನೆಯ ಶಿಪ್ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಶಿಪ್ಗಳು ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಹಾದು ಬಂದಿದೆ. ನಂದಾದೇವಿ, ಶಿವಾಲಿಕ್, ಎಲ್ಪಿಜಿ ಓಷನ್ ಗ್ಯಾಸ್, ಹಾಗೆ ಈಗ ಗ್ರೀನ್ ಸಾನ್ವಿ ಶಿಪ್ ಬರ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಎಲ್ಪಿಜಿಯನ್ನು ಹೊತ್ತು ಇದೀಗ ಭಾರತಕ್ಕೆ ಗ್ರೀನ್ ಸಾನ್ವಿ ಶಿಪ್ ಬರ್ತಾ ಇರುವಂಥದ್ದು. ಈಗಾಗಲೇ ಇರಾನ್ ಹೇಳಿತು ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯಲ್ಲಿ ಪಾಸ್ ಆಗೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದಾದ ನಂತರದಲ್ಲೂ ಕೂಡ ಹರ್ಮುಜ್ ಮೂಲಕವಾಗಿ ಕೆಲವು ಶಿಪ್ಗಳು ಇದೀಗ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಕಡೆ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪಗಳು ನಡೀತಾನೆ ಇದೆ, ತೀವ್ರವಾದಂತಹ ಯುದ್ಧಗಳಾಗ್ತಾ ಇದೆ. ಇನ್ನು ಇರಾನ್ ಪ್ರತಿದಾಳಿಯಾಗಿ ಅಮೆರಿಕ ಹಾಗೆ ಇಸ್ರೇಲ್ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ರೆ, ಇನ್ನು ಇರಾನ್ ಕೂಡ ಇರಾನಿಗೆ ಅಮೆರಿಕ ಮತ್ತು ಇಸ್ರೇಲ್ ಇಂದ ಕೂಡ ದಾಳಿ ಮಾಡುವಂತ ಕೆಲಸಗಳು ಆಗ್ತಾ ಇದೆ. 17ರ ಪೈಕಿ ಅಂದ್ರೆ ಕೆಲವು ಹಡಗುಗಳು ಅಲ್ಲಿ ಬಂದಿಯಾಗಿದೆ. ಆ 17 ಹಡಗುಗಳ ಪೈಕಿ 3 ಎಲ್ಪಿಜಿ ಆಗಿದ್ರೆ ಇನ್ನೂ 2 ತೈಲದ ಹಡಗಾಗಿದೆ. ಇವು ಕೂಡ ಬಂದಿಯಾಗಿರುವಂತದ್ದು. ಭಾರತದತ್ತ ಸದ್ಯ ಗ್ರೀನ್ ಸಾನ್ವಿ ಶಿಪ್ ಬಂದಿದೆ. 35 ದಿನದಲ್ಲಿ ಇದು ಭಾರತಕ್ಕೆ ಬರಲಿದೆ. ಹಾಗಾಗಿ ಈಗೇನು ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಸಂಘರ್ಷದಿಂದ ಸಮಸ್ಯೆ ಉಂಟಾಗಿದೆ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗಲಿದೆ.